ನಮಸ್ಕಾರ. ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಜನ್ಮಾಷ್ಟಮಿಯ ಶುಭಾಶಯಗಳು. ನೋಡಿ, ಇವತ್ತು ನಾನು ಜನ್ಮಾಷ್ಟಮಿಗೆ ವಿಶೇಷವಾಗಿ ಮಾಡುವಂಥ ಹೆಸರುಕಾಳು ಮತ್ತು ಕಡಲೆಯನ್ನು ಹಾಕಿ ಮಾಡುವಂಥ ವಿಶೇಷವಾದ ಲಾಡು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲಾಡು ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಮೊದಲು ಚೆನ್ನಾಗಿ ತೊಳೆದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿಟ್ಕೊಳ್ಬೇಕು. ಆನಂತರ ಇದನ್ನು ಹುರಿಬೇಕಾಗುತ್ತೆ. ನೋಡಿ, ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಳ್ಬೇಕು. ಒಂದು 4 ರಿಂದ 5 ನಿಮಿಷ ಬೇಕಾಗುತ್ತೆ ಇದನ್ನು ಹುರ್ಕೊಳ್ಳಿಕ್ಕೆ. ಇದು ಚೆನ್ನಾಗಿ ಹುರಿದು ಒಳ್ಳೆ ಪರಿಮಳ ಬಂದ ತಕ್ಷಣ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋದು. ಮತ್ತೆ ಪುನಃ ಅದೇ ಕಡಾಯಿಯಲ್ಲಿ ಹೆಸರು ಕಾಳನ್ನು ಹುರ್ಕೊಳ್ತಾ ಇದ್ದೀನಿ. ನೋಡಿ, 1 ಕಪ್ಪಷ್ಟು ಕಡಲೆಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಸರಿಯಾಗಿ 1 ಕಪ್ಪಷ್ಟು ಹೆಸರು ಕಾಳನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಸಹ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರುವಂಥದ್ದು. ಇದನ್ನು ಸಹ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ನಿಧಾನಕ್ಕೆ ಹುರ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ ನೋಡಿ. ಇಷ್ಟಾದ ನಂತರ ಇದನ್ನು ಸಹ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಇದೆರಡು ಕೂಡ ತಣ್ಣಗಾಗಬೇಕು. ಆನಂತರ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕಿ ಹಿಟ್ಟು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಕಡಲೆ ಮತ್ತು ಹೆಸರು ಕಾಳು ಹುರಿದಿಟ್ಟಿರುವಂಥದ್ದು ತಣ್ಣಗಾಗಿದೆ. ಈಗ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ಹಿಟ್ಟು ಮಾಡ್ಕೊಳ್ಬೇಕು. ಅಂದರೆ ತುಂಬ ನೈಸಾಗಿ ಹಿಟ್ಟು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಕಡಿ ಆಗಿರುವಂತೆ ನೋಡಿಕೊಂಡು ಹಿಟ್ಟು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಉಪ್ಪಿಟ್ಟು ಮಾಡಲಿಕ್ಕೆ ಯಾವ ದೊಡ್ಡ ರವೆಯನ್ನು ನಾವು ಬಳಸ್ತೀವಲ್ಲ ಅದೇ ರೀತಿ ಹಿಟ್ಟನ್ನು ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ತರಿಯಾಗಿರಬೇಕು. ಇದೇ ರೀತಿ ಕಡಲೆಯನ್ನು ಸಹ ಅಷ್ಟೇ ತರಿಯಾಗಿ ಹಿಟ್ಟು ಮಾಡ್ಕೊಳ್ಬೇಕು. ಕಡಲೆಯನ್ನು ಹಿಟ್ಟು ಮಾಡ್ಕೊಂಡಿದ್ದಾಯಿತು. ಈಗ ಇದೆರಡನ್ನು ಒಂದು ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ. ನೋಡಿ, ಆನಂತರ ನಾನಿಲ್ಲಿ ಅರ್ಧ ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಅಂದರೆ 3/4 ಕಪ್ಪಷ್ಟು ಶೇಂಗಾ ಬೀಜವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಹುರಿದು ಸಿಪ್ಪೆಯನ್ನು ತೆಗೆದಿಟ್ಕೊಂಡಿರುವಂಥದ್ದು. ಇದನ್ನೀಗ ಮಿಕ್ಸರ್ ಜಾರಲ್ಲಿ ಹಾಕಿ ಒಂದು 15 ಸೆಕೆಂಡಿಗೆ ಇದನ್ನು ರನ್ ಮಾಡ್ಕೊಳ್ಬೇಕು. ಸ್ವಲ್ಪ ಕಡಿ ಆದರೆ ಸಾಕೋದು. ಇಡೀ ಬೀಜ ಇರುತ್ತಲ್ಲ ಅದು ಸ್ವಲ್ಪ ತುಂಡಾಗಬೇಕು. ಅಷ್ಟಾದರೆ ಸಾಕು. ಅದನ್ನು ಸಹ ಇನ್ನೊಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಆನಂತರ ನೋಡಿ, 1 ಕಪ್ಪಷ್ಟು ಒಣಗೊಬ್ಬರಿ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಇದು ಸ್ವಲ್ಪ ದೊಡ್ಡ ತುರಿಗ ಆಗಿರೋದ್ರಿಂದ ಇದನ್ನು ನಾನು ಮಿಕ್ಸರ್ ಜಾರಲ್ಲಿ ಹಾಕಿ ಒಂದು 15 ಸೆಕೆಂಡ್ ರನ್ ಮಾಡಿ ತೆಗಿತೇನೆ. ಅಥವಾ ಚಿಕ್ಕ ತುರಿಗಳಾಗಿದ್ದರೆ ಅದನ್ನು ಗ್ರೈಂಡ್ ಮಾಡೋದು ಬೇಡ, ಹಾಗೆಯೇ ಹಾಕ್ಬೋದು. ನೋಡಿ, ಈಗ ಪಾಕ ಮಾಡಲಿಕ್ಕೆ ಒಂದು ಕಡಾಯಿಯಲ್ಲಿ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. 2 ಕಪ್ಪಷ್ಟು ಬೆಲ್ಲ ಇದೆ. ಇದು ಅಚ್ಚ ಬೆಲ್ಲವನ್ನು ಜಪ್ಪಿ ಪುಡಿ ಮಾಡಿಟ್ಕೊಂಡಿದ್ದು. ಈ ಬೆಲ್ಲಕ್ಕೆ 1/4 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಬೇಕು. ಅಚ್ಚ ಬೆಲ್ಲದ ಬದಲು ನೀರು ಬೆಲ್ಲವನ್ನು ಹಾಕೋಬಹುದು. ಅದನ್ನು ಹಾಕಿದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆಯೇ ಪಾಕ ತರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿದೆ. ಒಂದು ಕುದಿ ಬಂದ ತಕ್ಷಣ ಅದಕ್ಕೆ ನಾನಿಲ್ಲಿ ಕೊಬ್ಬರಿ ತುರಿಯನ್ನು ಹಾಕ್ತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕಿ ಸರಿಯಾಗಿ ಕಾಯಿಸಬೇಕು. ನೋಡಿ, ಇದು ಒಂದು ಎಳೆ ಪಾಕ ಬರಬೇಕು. ಸ್ವಲ್ಪ ಒಂದು 5 ರಿಂದ 6 ನಿಮಿಷ ಬೇಕಾಗುತ್ತೆ ಇದು ಪಾಕ ಬರಲಿಕ್ಕೆ. ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಪಾಕ ತರಿಸ್ಕೊಳ್ಬೇಕು. ಅದು ಕರೆಕ್ಟಾಗಿ ಒಂದು ಎಳೆ ಪಾಕ ಬಂದ ತಕ್ಷಣ ಅದಕ್ಕೆ ಹುರಿದು ಹಿಟ್ಟು ಮಾಡಿ ಇಟ್ಕೊಂಡಿರುವಂಥ ಹೆಸರು ಕಾಳು ಮತ್ತು ಕಡಲೆ ಉಂಟಲ್ಲ ಅದರ ಹಿಟ್ಟನ್ನು ಹಾಕಬೇಕು. ಹಾಗೆಯೇ ಅದರ ಜೊತೆನೇ ಶೇಂಗಾ ಬೀಜದ ಹಿಟ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ಗ್ಯಾಸ್ ಫ್ಲೇಮನ್ನು ಲೋಲ್ಲಿ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ಇದು ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ನೋಡಿ, ಕಡಲೆ ಹಿಟ್ಟು ಮತ್ತು ಹೆಸರು ಕಾಳಿನ ಹಿಟ್ಟು ಪಾಕದಲ್ಲಿ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಅರಳಿದೆ ನೋಡಿ, ಅಷ್ಟಾದರೆ ಸಾಕು. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಇನ್ನೊಮ್ಮೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ಸ್ವಲ್ಪ ತಣ್ಣಗಾದ ತಕ್ಷಣ ಕೈಯಲ್ಲಿ ಹೀಗೆ ಹಿಡಿಯಕ್ಕೆ ಆಗುತ್ತೆ ಅಂದ ತಕ್ಷಣ ಅದನ್ನು ಲಾಡು ಮಾಡ್ಕೊಳ್ಬೋದು. ನೋಡಿ, ಇದು ತಣ್ಣಗಾಗಿದೆ. ಈಗ ನಾನು ಲಾಡು ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಹೆಸರು ಕಾಳು ಮತ್ತು ಕಡಲೆಯನ್ನು ಸ್ವಲ್ಪ ತೊಳೆದು ಒಣಗಿಸಿ ಇಟ್ಕೊಬಿಟ್ರೆ ಯಾವಾಗ ಬೇಕೋ ಆವಾಗ ಇದನ್ನು ಮಾಡ್ಕೊಳ್ಳಿಕ್ಕಾಗುತ್ತೆ. ಅಷ್ಟಮಿಯಲ್ಲಂತೂ 100% ಇದನ್ನು ನಾವು ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ. ರೆಸಿಪಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಇಷ್ಟ ಆದರೆ ಟ್ರೈ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.